ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ವಿಲ್ ಯು ಕಮ್ ಟುಗೆದರ್ ಅಗೇನ್, ನೀವು ಮತ್ತೆ ಒಟ್ಟಾಗಿ ಸೇರ್ತೀರಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ, ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? 10 of Wands ಬರ್ತಾರೆ, ಇಲ್ಲಿ 8 of Pentacles, ಮತ್ತೊಂದು 8 of Wands, ಇಲ್ಲೊಂದು Page of Cups ಬರ್ತಾರೆ, ಮತ್ತೊಂದು 3 of Wands, ಇಲ್ಲೊಂದು ಸ್ಟಾರ್ ಕಾರ್ಡ್ ಇದೆ ಬಾಟಮ್ನಲ್ಲಿ. ಇಬ್ಬರನ್ನು ಒಟ್ಟಿಗೆ ಸೇರ್ಕೋಬೇಕು, ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋದು ಇಬ್ರಿಗೂ ಆಸೆ ಇದೆ. ಏನೋ ಮಾತುಕತೆಗಳಾಗಿದೆ, ಇದರಿಂದ ಇಬ್ಬರನ್ನೂ ದೂರ ಆಗಿದ್ದೀರಾ, ಇಬ್ರಿಗೂ ಹರ್ಟ್ ಆಗಿದೆ. ನಿಮಗೆ ಅವ್ರ ಜೊತೆ ಮಾತಾಡಬೇಕು ಅನ್ನೋದಿದೆ, ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಹಾಗೆ ನಿಮ್ಗನ್ನಿಸ್ತಾ ಇದ್ರೆ ಅವರು ಬೆತ್ತಿರುಗಿಸಿ ನಿಂತ್ಕೊಂಡಿದ್ದಾರೆ, ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಮಾತುಕತೆಗಳಿಂದ ಅವ್ರಿಗೆ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ರಿಲೇಶನ್ಶಿಪ್ನಲ್ಲಿ ನೀವಿನ್ನೂ ಭರವಸೆ ಇಟ್ಕೊಂಡಿದ್ದೀರಾ, ಹೋಪ್ಸ್ ಇದೆ, ನಂಬಿಕೆ ಇದೆ, ತುಂಬ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋತಾ ಇದ್ದೀರಾ, ದೇವ್ರನ್ನ ಬೇಡ್ಕೋತಾ ಇದ್ದೀರಾ. ಹಿಂದೆನೂ ಈ ರಿಲೇಶನ್ಶಿಪ್ನಲ್ಲಿ ಆನ್ ಆ್ಯಂಡ್ ಆಫ್ ಇತ್ತು, ಅದರಲ್ಲಿ 100% ಎಫರ್ಟ್ಸ್ ನಿಮ್ಮದಿತ್ತು, ತುಂಬ ಪ್ರಯತ್ನಗಳನ್ನ ಮಾಡ್ತಾ ಇದ್ರಿ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗಿತ್ತು. ಆದರೆ ಆಗಾಗ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಇದ್ರ ಹಿಂದೆ ಅವ್ರ ಮನಸ್ಸಲ್ಲಿ ಏನೋ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಇಲ್ಲೊಂದು 2 of Pentacles ಬರ್ತಾರೆ, ಏನೋ ಕನ್ಫ್ಯೂಷನ್ಸ್ ಇದೆ. 8 of Pentacles, 8 of Cups, ದಿ ಮ್ಯಾಜಿಷಿಯನ್, ಮತ್ತೊಂದು 6 of Swords ಇದೆ. ಬಾಟಮ್ನಲ್ಲಿ Ace of Pentacles ಇದೆ. ಅವ್ರಿಗೆ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ, ತುಂಬ ಇಮೋಷನಲ್ ಆಗಿದ್ದಾರೆ. ಆದರೆ ಏನೋ ಅವ್ರಿಗೆ ಹರ್ಟ್ ಆಗಿದೆ ಅನ್ನೋದಿದೆ. ಈ ಒಂದು ರಿಲೇಶನ್ಶಿಪ್ನಲ್ಲಿ ಅಟ್ರಾಕ್ಷನ್ ಇತ್ತು, ಪ್ಲೇಫುಲ್ನೆಸ್ ಇತ್ತು, ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಈಗಲೂ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ, ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಸರಿ ನೀವು ಅವ್ರ ಜೊತೆ ಕೂತ್ ಮಾತಾಡಿದ್ದೀರಾ, ಇದ್ರ ಬಗ್ಗೆ ಕ್ಲಾರಿಟಿ ಕೇಳಿದ್ದೀರಾ. ಅವರಿಂದ ನಿಮಗೆ ಅಂಥ ಏನು ಉತ್ತರ ಬರ್ತಾ ಇರಲಿಲ್ಲ. ಆ ವಿಷಯ ಬಂದಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಅಥವಾ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ರು. ಇದರಿಂದ ನಿಮಗೆ ಬೇಜಾರಿದೆ. ಅವ್ರ ಮನಸ್ಸಲ್ಲಿ ಟ್ರೂ ಫೀಲಿಂಗ್ಸ್ ಇದೆಯಾ? ನಿಜವಾಗೂ ಅವ್ರು ಇಷ್ಟಪಟ್ಟಿದ್ದಾರಾ? ನಿಮಗೆ ಹೀಗೆ ಅವ್ರ ಜೊತೆ ದಿನ ಕಳೆಯೋದು ಇಷ್ಟ ಇಲ್ಲ, ನಿಮ್ಗೆ ಏನಾದ್ರೂ ಒಂದು ಕ್ಲಾರಿಟಿ ಬೇಕಿತ್ತು. ನೀವು ಅವ್ರನ್ನ ತುಂಬ ನಂಬ್ಕೊಂಡಿದ್ರಿ, ಯಾಕೆಂದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಕೇರಿಂಗ್ ಭಾವನೆ ಇತ್ತು, ಪ್ರೀತಿ ಇತ್ತು. ಆದರೆ ಲೈಫ್ ಬಗ್ಗೆ ಏನೂ ಡಿಸಿಷನ್ ಕೊಡ್ತಾ ಇರಲಿಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ವಿಲ್ ಯು ಕಮ್ ಟುಗೆದರ್ ಅಗೇನ್, ಪೋಸ್ಟ್ಪೋನ್ಮೆಂಟ್, ಮತ್ತೊಂದು ಸಿಜೋಫನಿಯಾ, ಇಲ್ಲೊಂದು ನಥಿಂಗ್ನೆಸ್, ಹಾಗೆ ಫುಲ್ ಕಾರ್ಡ್ ಬರ್ತದೆ, ಮತ್ತೊಂದು ಟ್ರಾವೆಲಿಂಗ್, ಇಲ್ಲೊಂದು ಇನ್ನರ್ ವಾಯ್ಸ್ ಬರ್ತದೆ. ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಭಾವನೆಗಳಿದೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಲೈಫ್ ಬಗ್ಗೆ ಡಿಸಿಷನ್ ಏನೂ ತಗೊಳಕ್ಕಾಗ್ತಾ ಇಲ್ಲ. ಅಲ್ಲೊಂದು ನಥಿಂಗ್ನೆಸ್ ಬರ್ತದೆ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ತನ್ನ ಪರಿಸ್ಥಿತಿ ಮೇಲೆ ತನಗೇ ಸಿಟ್ಟಿದೆ, ಏನೋ ಅನ್ಸರ್ಟೇನಿಟಿ ಇದೆ. ಈ ಜೀವನ ಅನ್ನೋ ಪ್ರಯಾಣದಲ್ಲಿ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಚೆನ್ನಾಗಿ ಮುಂದೆ ಜೀವನ ಮಾಡಬೇಕು, ಏನೇನೋ ಕನಸುಗಳಿದೆ. ಆದರೆ ಅಲ್ಲಿ ಅನ್ಸರ್ಟೇನಿಟಿ ಇದೆ, ಮುಂದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ಸ್ ಇದೆ. ಯಾವುದೋ ಪರಿಸ್ಥಿತಿಗಳಿಂದ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಅದು ಫೈನಾನ್ಷಿಯಲ್ಲೂ ಆಗಿರಬಹುದು ಅನ್ನೋದು ಬರ್ತಾ ಇದೆ. ಸರಿಯಾದ ಕೆಲಸ ಇಲ್ಲದೆ ಇರಬಹುದು, ಏನೋ ಇಲ್ಲಿ ಬ್ಲಾಕೇಜಸ್ ಕಾಣ್ತಾ ಇದೆ. ಇವೆಲ್ಲದರಿಂದ ಮನಸ್ಸಲ್ಲಿ ಕಿರಿಕಿರಿ ಇದೆ, ಬೇಜಾರಾಗ್ತಾ ಇದೆ. ಇಲ್ಲಿ ಮುಂದೇನು ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಈ ರಿಲೇಶನ್ಶಿಪ್ನಲ್ಲಿ ಜಸ್ಟಿಸ್ ಕೊಡ್ತೀನಾ, ಮುಂದೆ ಸರಿಯಾಗಿ ನಡ್ಸ್ಕೊಂಡು ಹೋಗೋಕ್ಕಾಗುತ್ತಾ, ಆ ಥರ ಎಲ್ಲ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಕಾಣ್ತಾ ಇದೆ.
ಅದರಿಂದ ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿದರೆ. ಇದೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಇದಕ್ಕೆ ಇಲ್ಲಿಂದ ಕೆಲವು ಮೆಸೇಜ್ ನೋಡೋಣ ಏನು ಬರುತ್ತೆ, ಏನಿದೆ ಅವ್ರ ಮನಸ್ಸಲ್ಲಿ. ಥರ್ಡ್ ಪಾರ್ಟಿ ಇದೆ, ಮತ್ತೊಂದು ಸೋಬಟೇಜ್, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್. ಬಾಟಮ್ನಲ್ಲಿ ಸ್ಪೇಸ್ ಇದೆ. ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನೋ ಇಶ್ಯೂಸ್ ಇದೆ. ಇಬ್ಬರ ಮಧ್ಯೆ ಏನೋ ಪರಿಸ್ಥಿತಿಗಳಿದೆ. ಜೀವನದಲ್ಲಿ ಒಳ್ಳೆಯದನ್ನೆಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನೀವಾಗಿರಬಹುದು, ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು. ನೀವು ಇಷ್ಟ ಇದ್ರೂ ಯಾವುದೇ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ, ಏನು ಹೇಳೋಕ್ಕಾಗ್ತಾ ಇಲ್ಲ. ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾನ್ಡ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನೇನೋ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ರು, ಜೀವನದ ಬಗ್ಗೆ ಏನೇನೋ ಹೋಪ್ಸ್ ಇತ್ತು, ನಿರೀಕ್ಷೆಗಳಿತ್ತು. ಅದೇನು ವರ್ಕ್ ಆಗ್ತಾ ಇಲ್ಲ ಅನ್ನೋದಿದೆ ಅವ್ರ ಮನಸ್ಸಲ್ಲಿ. ಹಾಗಾಗಿ ಬೇಜಾರಿದೆ. ಐ ನೀಡ್ ಮೋರ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನನಗೆ ಹೆಚ್ಚು ಟೈಮ್ ಬೇಕು, ನಾನು ಇನ್ನೂ ಯೋಚನೆ ಮಾಡಬೇಕು. ಮುಂದಿನ ಜೀವನದ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದು ಇನ್ನೊಂದು ವ್ಯಕ್ತಿ ಜೊತೆ ಜೀವನ ಹಂಚ್ಕೊಳ್ಳೋದು ಅಂದಾಗ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರ ಲೈಫಲ್ಲಿ ಏನೋ ಚಾಲೆಂಜಸ್ ಇದೆ, ತೊಂದರೆಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಇದು ಮುಂದೆ ಏನಾಗಬಹುದು? ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ಕೇಳೋಣ ಏಂಜಲ್ಸಿಂದ. ಏನಿದೆ? ಯುವರ್ ಹಾರ್ಡ್ ವರ್ಕ್ ಪೇಯಿಂಗ್ ಆಫ್ ಅನ್ನೋದು ಬರ್ತಾ ಇದೆ. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಇಲ್ಲಿ ನಿಮ್ಮ ಪ್ರಯತ್ನಗಳು ಮುಂದೆ ಸಕ್ಸಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಗ್ಯಾಪ್ ಇರುತ್ತೆ. ಅವರು ನಿಮಗೆ ಟೈಮ್ ಕೇಳ್ತಾ ಇದ್ದಾರೆ. ಒಂದು ಒಳ್ಳೆ ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಅದರಿಂದ ನಿಮ್ಮ ಮನಸ್ಸಲ್ಲಿರೋ ನಿರಾಸೆಗಳು, ಆ ನೆಗೆಟಿವಿಟಿ ಎಲ್ಲನೂ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಆದಷ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಪ್ರಯತ್ನಗಳು ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ಒನ್ ಡೇ ಯು ವಿಲ್ ಕಮ್ ಟುಗೆದರ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.